ನಮಸ್ತೆ ಎಲ್ರಿಗೂ, ನಾನು ಸಹನಾ ಕುಂದರ್ಸೋಡ ಮಾತಾಡ್ತಿದ್ದೇನೆ, ತುಳು ಭಾಷಣಕಾರ್ತಿ. ಆದ್ರೆ ಈ ದಿನ ನಾನು ಕನ್ನಡದಲ್ಲಿ ಸಿನಿಮಾಗಳಲ್ಲಿ, ಮನರಂಜನಾ ವಿಷಯಗಳಲ್ಲಿ, ನಾಟಕಗಳಲ್ಲೆಲ್ಲ ದೈವ ನರ್ತನಗಳನ್ನ, ದೈವಾರಾಧನೆಯನ್ನ ನಾವು ಯಾಕೆ ವಿರೋಧಿಸ್ತೇವೆ, ಅದ್ ಯಾಕೆ ನಿಷಿದ್ಧ ಅನ್ನುವ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ 2 ಪ್ರಶ್ನೆ ಬರ್ಬೋದು, ಈ ವಿಡಿಯೋ ಯಾರಿಗೆ ಅಂತ. ಒಂದು, ಮನರಂಜನೆಗಾಗಿ ದೈವಾರಾಧನೆಯನ್ನ, ದೈವ ನರ್ತನವನ್ನ ಬಳಸಿದವರಿಗೆ, ಅದರ ಅರಿವಿಲ್ಲದೆ ಬಳಸಿದವರಿಗೆ, ಮತ್ತು ಈ ವಿಚಾರ ಗೊತ್ತಾಗಿ ನಾವು ಬದಲಾಗ್ತೀವಿ ಅನ್ನುವಂಥವರಿಗೆ. ಅದರ ಜೊತೆಗೆ ಒಬ್ಬ ಹೀರೋನನ್ನ ಮೆಚ್ಚಿಸ್ಲಿಕ್ಕೆ ಪೇಮೆಂಟ್ ಗಳನ್ನ ಕೊಟ್ಟು ಬೇರೆ ಬೇರೆ ಟ್ರೋಲ್ ಪೇಜ್ಗಳಲ್ಲಿ ಪ್ರಮೋಷನ್ ಮಾಡ್ತಾ ಇರೋರಿಗೆ, ವಿಚಾರಗಳು ಗೊತ್ತಿದ್ದು ಅವುಗಳಿಗಾಗಿ ಪ್ರಮೋಷನ್ ಕೊಡ್ತಾ ಇರೋರಿಗೆ, ಇವರೆಲ್ಲರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. 2ನೇ ವಿಷಯ, ಇವಳಿಗೆ ಎಷ್ಟು ಗೊತ್ತಿದೆ, ಇವಳು ಯಾರು, ಇವಳಿಗೆ ಏನ್ ಅಧಿಕಾರ ಅಂತ ಪ್ರಶ್ನೆ ಕೇಳೋರಿಗೆ. ಒಂದು, ದೈವ ಚಾಕ್ರಿಯ ವಿಚಾರದಲ್ಲಿ ಮಡಿವಂತಿಕೆ ಇಲ್ಲದೆ ದೈವದ ಚಾಕ್ರಿ ಮಾಡ್ಲಿಕ್ಕೆ ಬಂದವ ಒಬ್ಬ ಮಡಿವಾಳನನ್ನ ಮುಟ್ಟಿದ್ರೆ ಆತ ಮಡಿವಂತಿಕೆಯನ್ನು ಹೊಂತಾನೆ ಅನ್ನುವ ಶ್ರೇಷ್ಠ ಜನಾಂಗ ಮಡಿವಾಳ ಜನಾಂಗದಲ್ಲಿ ಹುಟ್ಟಿದವಳಾಗಿ, ನನ್ನ ತಂದೆಯು ಕುಂಟಾಡಿಯ ಲೆಕ್ಕೆಸ್ಟಿ ಎನ್ನುವ ದೈವಕ್ಕೆ ಮತ್ತು ಅವರ ಊರಿನ ನಕ್ರೆ ಕೊಳವಂದಾಯ ದೈವಕ್ಕೆ ಅವರಿಗೆ ಪಂಚಜುಟಿಗೆಯ ಎಣ್ಣೆ ಆದ ಕಾರಣ ನನ್ನ ಇಡೀ ಕುಟುಂಬ, ನನ್ನ ಇಡೀ ವರ್ಗವು ದೈವ ಚಾಕ್ರಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡ ಕಾರಣ ಆ ಬಗ್ಗೆ ಹೆಮ್ಮೆ ಮತ್ತು ಅಧಿಕಾರ ಮತ್ತು ದೈವಾರಾಧನೆಯನ್ನ ಉಳಿಸುವತ್ತ ನಂದು ಸ್ವಲ್ಪ ಜವಾಬ್ದಾರಿ ಇದೆ ಅನ್ನೋದನ್ನ ನಾನು ಮನಗಂಡು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ದೈವಾರಾಧನೆ, ದೈವ ನರ್ತನವನ್ನ ಯಾಕೆ ಮನರಂಜನೆಯಾಗಿ ಮಾಡಬಾರ್ದು ಅನ್ನುವಂತ ಪ್ರಶ್ನೆ ಇದೆ. ನೆನಪಿಡಿ, ದ್ರಾವಿಡ ಮೂಲ ಪರಂಪರೆಯ ಆಚರಣೆಯ ಪದ್ಧತಿ ಇದು. 7 ಸಿಸ್ಟರ್ಸ್ ಅನ್ನುವ ರಾಜ್ಯಗಳ ಬಗ್ಗೆ ನೀವು ಕೇಳಿರ್ತೀರಿ. ಅದರಲ್ಲಿ ಮೇಘಾಲಯ, ಸಿಕ್, ನಾಗಾಲ್ಯಾಂಡ್, ಮಣಿಪುರ ಅನ್ನುವ ರಾಜ್ಯಗಳಿದೆ. ಅಲ್ಲಿ ಇದೇ ರೀತಿ ತುಳುವನಾಡಲ್ಲಿರುವಂತಹ ಧಾರ್ಮಿಕ ಆಚರಣೆಗಳಂತೆಯೇ ವೈಭವೀಕರಣಗೊಂಡಂತಹ ಕೆಲವು ಆಚರಣೆಗಳಿದೆ. ಆದ್ರೆ ಹೊರಗಿನವರಾದ ನಮ್ಗೆ ಅದು ಗೊತ್ತಿಲ್ಲ. ಇದನ್ನು ನಾವು ಪ್ರಿಮಿಟಿವ್ ಕಲ್ಚರ್ ಅಂತ ಕರಿತೇವೆ, ಪ್ರಾದೇಶಿಕ ಆಚರಣೆಗಳು. ಅದನ್ನ ಹೊರಗಿನ ಪ್ರಪಂಚಕ್ಕೆ ಹೋಗೋದಕ್ಕೆ ಅಲ್ಲಿಯ ಶ್ರೇಷ್ಠ ನಾಗರಿಕರು ಯಾರೂ ಬಿಟ್ಟಿಲ್ಲ. ಇಲ್ಲಿರುವಂತೆ ವೈಭವೀಕರಣಗೊಂಡಂತ ಒಳ್ಳೆ ಆಚರಣೆಗಳು ಆ ರಾಜ್ಯಗಳಲ್ಲೂ ಇದೆ. ಇದು ಹೇಗೆ ಅಂದ್ರೆ, ಪ್ರಾದೇಶಿಕ ಸಂಸ್ಕೃತಿಗಳು, ಇದು ಹೊರಗಡೆ ಹೋಗಬಾರ್ದು, ಇದು ಈ ಮಣ್ಣಿನಲ್ಲಿಯೇ ಮೂಲವಾಗಿ ಉಳಿಬೇಕು ಅನ್ನುವಂಥದ್ದು ಈ ಸಂಸ್ಕೃತಿಯ ಪ್ರಿಮಿಟಿವ್ ಕಲ್ಚರ್ನ ನಿಜವಾದ ಅರ್ಥ. ಕನ್ನಡಿಗರೇ, ನಾವು ತುಳುನಾಡಿನವರು, ನಾವು ಕರ್ನಾಟಕದ ಒಂದು ಭಾಗ. ಈ ಮೂಲ ನೆಲದ ಸಂಸ್ಕೃತಿಯನ್ನ ಉಳಿಸುವತ್ತ ನಿಮ್ಮ ಜವಾಬ್ದಾರಿಯು ಬಹಳಷ್ಟಿದೆ. ನಲಿಕೆ, ಪರವ, ಪಮ್ಮದ ಅನ್ನುವ 3 ಜನಾಂಗದವರಿಗೆ ಮಾತ್ರ ದೈವ ನರ್ತನವನ್ನ ಮಾಡ್ಲಿಕ್ಕೆ ಅವಕಾಶವಿದೆ. ಹಲವಾರು 16 ಕಟ್ಟಳೆಗಳನ್ನ, ಕಠಿಣ ಕ್ರಮಗಳನ್ನ ನಾವು ಪಾಲಿಸಿ ವೃತವನ್ನ ಮಾಡಿ ನಮ್ಮ ಹಿರಿಯರು ಮಾಡಿಕೊಟ್ಟ ಮಾರ್ಗದಲ್ಲಿ ಮಾತ್ರ ದೈವಾರಾಧನೆಯನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಅದೇ ಜಾತಿಯ ಕಟ್ಟುಪಾಡಿನವರಿಗೆ ಮಾತ್ರ ದೈವ ಚಾಕ್ರಿಯ ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶ ಇರೋದು. ಇದನ್ನ ಮೀರಿ ಇವತ್ತಿನ ಜನರು ಬೇಕಾಬಿಟ್ಟಿ ಎಲ್ಲರೂ ದೈವ ನರ್ತನವನ್ನ ಮಾಡೋದು, ಮನರಂಜನೆಗಳನ್ನ ಬಳಸೋದು, ಅವರು ಆ ವೇಷಭೂಷಣವನ್ನ ಮಾಡೋದಿದೆಯಲ್ಲ, ನಮಗೆ ಬಹಳ ನೋವನ್ನ ಉಂಟು ಮಾಡಿದೆ. ಇದಕ್ಕೋಸ್ಕರ ಬಹಳ ಮಂದಿ ಹೇಳೋದಿದೆ, ದೇವತಾರಾಧನೆಯನ್ನ ನಾವು ನಂಬ್ತೇವೆ, ದೇವರ ವೇಷಭೂಷಣಗಳನ್ನ ಹಾಕ್ತೇವೆ ಅಂತ. ನೆನಪಿಡಿ, ದೇವತಾರಾಧನೆಗೂ ದೈವಾರಾಧನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ತುಳುವ ನಾಡಿನ ಮೂಲ ನೆಲದ ಮೂಲ ಸಂಸ್ಕೃತಿ ಇದೆಯಲ್ಲ, ಅದು ಹೊರಗಿನ ಪ್ರಪಂಚಕ್ಕೆ ಹೋಗಿ ಬೀದಿಗಳದ ಅದು ಆಗೋದನ್ನ ನಾವು ಇಲ್ಲಿಯ ತುಳುವ ನಾಡಿನ ಜನ ಒಪ್ಪೋದಿಲ್ಲ. ಈ ದೈವಾರಾಧನೆ ವಿಚಾರ ಏನಿದೆ, ಇದು ಇಡೀ ಜಗತ್ತಿಗೆ ತಿಳಿಸಬೇಕು ಅನ್ನುವ ಅನಿವಾರ್ಯತೆ, ಅವಶ್ಯಕತೆ ಇಲ್ಲಿಯ ಮೂಲ ನೆಲದ ಸಂಸ್ಕೃತಿಗೆ ಇಲ್ಲ. ಪ್ರಚಾರದ ಅಗತ್ಯವೇ ಇಲ್ಲ. ಈ ಎಲ್ಲ ಪ್ರಚಾರದ ನಂತರ ಅದೆಷ್ಟೋ ಕನ್ನಡಿಗರು ಇಲ್ಲಿಯ ದೈವಗಳನ್ನ ಬೇರೆ ಬೇರೆ ರಾಜ್ಯಗಳಿಗೋ ಜಿಲ್ಲೆಗಳಿಗೋ ತಗೊಂಡು ಹೋಗಿ ಅಲ್ಲಿ ನಂಬಿದ್ದಿದೆ, ಅದನ್ನ ವಾಣಿಜ್ಯೀಕರಣ ಮಾಡಿದ್ದಿದೆ. ಇಲ್ಲಿ ಗಂಧ ಪ್ರಸಾದ ಕೊಡ್ತೇವೆ, ಇಲ್ಲಿ ಕೊರಗಜನ ಕಟ್ಟೆ ಇದೆ ಅಂತ ಹೇಳಿದ್ದಿದೆ. ನೆನಪಿಡಿ ಕನ್ನಡಿಗರೇ, ಅದಕ್ಕೆ ಇಲ್ಲಿ ಅವಕಾಶ ಇಲ್ಲ. ನೀವು ದೈವಗಳಿಗೆ ಶರಣಾಗಬೇಕು, ದೈವಗಳನ್ನು ನೋಡ್ಬೇಕು ಅಂತಾದ್ರೆ ನಿಮ್ಮದೇ ಕರ್ನಾಟಕದ ನೆಲವಾಗಿರುವ ಈ ತುಳುವ ನಾಡಿಗೆ ಬಂದು ನೀವಿಲ್ಲೇ ಶರಣಾಗ್ಬೇಕು. ಈಗ ಪ್ರಚಲಿತ ವಿಷಯಕ್ಕೆ ಬರೋಣ. ಕಾಂತಾರ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಅದರಲ್ಲಿದ್ದ ಸಂಸ್ಕೃತಿಯ ವಿಚಾರಗಳನ್ನು ನೋಡಿ ನಾವು ಒಂದು ಕಡೆ ಅದನ್ನ ಪ್ರೋತ್ಸಾಹ ಮಾಡಿದ್ದಿದೆ. ಆದ್ರೆ ತದನಂತರ ಆದಂತಹ ಅನುಕರಣೆಯ ವಿಚಾರಗಳು ನಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡಿದೆ. ನಮ್ಗೆ ಮಾತ್ರ ಅಲ್ಲ, ಸ್ವತಃ ಆ ಫಿಲ್ಮ್ನ ನಟ ಒಂದು ವೇದಿಕೆಯಲ್ಲಿ ಹೀಗೆ ಹೇಳ್ತಾರೆ. ಮಾಡ್ತಾ ಇರೋದು ಸ್ಟೇಜ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗೆ ರೀಲ್ಸ್ ಗಳಾಗಬಹುದು, ಯಾವ್ದಾವ್ದೋ ಕಾರ್ಯಕ್ರಮದಲ್ಲಿ ದೈವದ ವೇಷವನ್ನ ಹಾಕಿ ಅದನ್ನ ನೌಕರಿ ಮಾಡುವಂತದ್ದು. ಅದರಿಂದಾಗಿ ನಮ್ಮಂತ ಭಕ್ತರಿಗೆ, ದೈವಾರಾಧನೆ ಮಾಡುವಂತವರಿಗೆ, ಆ ಭಾಗದ ಜನರಿಗೆ ತುಂಬಾ ನೋವಾಗುತ್ತೆ. ಅಂದ್ರೆ ಒಬ್ಬ ದೈವ ಭಕ್ತನಾಗಿ ರಿಷಬ್ ಶೆಟ್ಟಿಗೂ ಅನುಕರಣೆ ಇಷ್ಟ ಆಗೋದಿಲ್ಲ, ಅನುಕರಣೆ ಮಾಡಬಾರ್ದು, ಅದು ನಮ್ಗೆ ನೋವಾಗ್ತದೆ ಅಂತ ಗೊತ್ತಿತ್ತು. ಅದೇ ರಿಷಬ್ ಶೆಟ್ಟಿ ಹತ್ರ ನನ್ಗೂ ಒಂದು ಪ್ರಶ್ನೆ ಇದೆ. ಅನುಕರಣೆ ಮಾಡಬಾರ್ದು ಅಂದಿದ್ದ ನೀವು ಕಾಂತಾರದಲ್ಲಿ ನೀವೇನ್ ಮಾಡಿದ್ರಿ ಅಂತ ನಾವು ಕೇಳ್ಬೇಕಲ್ಲ. ಇದರ ಜೊತೆಗೆ ಅದೇ ಸಿನಿಮಾಕ್ಕೆ ಸಹಾಯವನ್ನ ಮಾಡಿದ್ದ ರಾಜ್ ಬಿ ಶೆಟ್ರು ಒಂದು ಮಾತನ್ನ ಹೇಳ್ತಾರೆ. ನಾನು ದೈವದ ಗಿವದ ಯಾನ್ ಇನ್ವಾಲ್ವ್ ದಯಪಣೆ ಎಂಕ್ ಮುತ್ತ ಕಲ್ಚರ್ ದಯಾದ್ ಎಂಕ್ ಯಾನ್ ಇನ್ವಾಲ್ವ್ ಆಪು ಜಾತಿ ನಮ್ಮ ಜನಕ್ಕೆ ಗರ್ವಾರ್ಪು ನಾವು ತಪ್ಪು ಅಂತ ಪೂಜೆ ದಾಯ ತಪ್ಪತ್ತು ಪಂಡ ಕಲ್ಚರ್ ಅದೇ ಒಂದು ಎಕ್ಸ್ಕ್ಲೂಸಿವ್ ಕಲ್ಚರ್, ಒಂದು ಮುಲ್ತಗಲೆ ಮಾತ್ರ ಪಣದೆ ಉಪ್ಪುನ ಕಲ್ಚರ್. ಇಷ್ಟೇ
ಇದೇ ನೈಜ ಸತ್ಯ. ನೆನಪಿಡಿ, ಚೋಮನ ದುಡಿ, ಗಗ್ಗರ ಅನ್ನುವ ಹಿಂದಿನ ಪಿಕ್ಚರ್ಗಳಲ್ಲಿ ಕೂಡ ದೈವದ ಸೀನ್ಗಳಿದ್ದವು. ಅದೆಷ್ಟೋ ಮಂದಿ ಅದನ್ನ ಕೂಡ ಇವತ್ತಿಗೂ ಮೆನ್ಷನ್ ಮಾಡ್ತಾರೆ, ನನಗದು ಗೊತ್ತಿದೆ. ಆದ್ರೆ ಆಗಿನ ಕಾಲ ಹೀಗೆ ಇರ್ಲಿಲ್ಲ. ಸಾಮಾಜಿಕ ಜಾಲತಾಣಗಳು, ವೈರಲ್ ವಿಡಿಯೋಗಳನ್ನ ಅನುಕರಣೆ ಮಾಡುವಂತ ಯುವಕರು ಆವತ್ತಿರ್ಲಿಲ್ಲ. ಇವತ್ತು ಹಾಗಿಲ್ಲ, ಎಲ್ಲರೂ ಅನುಕರಿಸ್ತಾರೆ. ಅದೆಷ್ಟೋ ವಿಸರ್ಜನಾ ಮೆರವಣಿಗೆಗಳಲ್ಲಿ ಇವತ್ತು ಇದೇ ನಾವು ನಂಬುವಂತ ಪಂಜುರ್ಲಿ ದೈವದ ಅನುಕರಣೆಯನ್ನ ಮಾಡಿ, ಮುಖಕ್ಕೆ ಅರದಲವನ್ನ ಹಚ್ಚಿ, ಬೇಡದ ರೀತಿ ವರ್ತನೆಯನ್ನ ಮಾಡಿ ಕುಣಿತಾರೆ. ಆಫೀಸ್ಗಳಲ್ಲಿ ಅದರ ವರ್ತನೆಯನ್ನ ನಾವು ಕಂಡಿದ್ದಿದೆ. ಅದೆಷ್ಟೋ ಮಂದಿ ಶರ್ಟ್ಗಳಲ್ಲಿ ಇದೇ ಪಂಜುರ್ಲಿಯ ಮುಖವಾಡವನ್ನ ಬಳಸ್ತಾರೆ. ಇದೆಲ್ಲ ನಮಗೂ ನೋವಾಗ್ತದೆ. ಬೀದಿಗಳಲ್ಲಿ ಇವತ್ತು ಟ್ಯಾಬ್ಲೋಗಳಲ್ಲೆಲ್ಲ ನಾವು ನಂಬುವಂತಹ ದೈವನವನ್ನ ನೋಡಿದಾಗ ಅದನ್ನ ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ನಾವಿವತ್ತು ಇಲ್ಲ. ಇದಕ್ಕೆ ನೇರವಾಗಿ ಕಾರಣವಾಗಿ ನಿಲ್ಲೋದು ಇವುಗಳನ್ನ ಉತ್ತೇಜಿಸುವಂತಹ ಕೆಲವು ನಾಟಕಗಳು, ಉತ್ತೇಜಿಸುವಂತಹ ಯಕ್ಷಗಾನಗಳು, ಅಂತೆ ಇಂತಹ ಸಿನಿಮಾಗಳು. ನೀವೇ ಗಮನಿಸಿ, KGF ಬಂದ್ಮೇಲೆ KGF ರೈಫಲ್ ಅನ್ನ ಇಟ್ಟು ಒಂದು ಗಣಪತಿಯ ಮೂರ್ತಿ ಬಂತು. ಅದಾದ್ಮೇಲೆ ಪುಷ್ಪದ ರೀತಿಯಲ್ಲಿ ಬಂತು. ಅದಾದ್ಮೇಲೆ ಈ ಕಾಂತಾರದಲ್ಲಿ ಪಂಜುರ್ಲಿಯ ಮಗಮೂರ್ತಿಯನ್ನ ಮಾಡಿ ಅದರಲ್ಲಿ ಗಣಪತಿಯನ್ನು ತೋರಿಸುವಂತಹ ರೀತಿಗಳು ನಡೆದ್ವು. ಇದೆಲ್ಲ ತಪ್ಪಲ್ವಾ? ಅನುಕರಣೆ ಮಾಡಬಾರ್ದು ಅಂತ ಒಂದು ವೇದಿಕೆಯಲ್ಲಿ ರಿಷಬ್ ಶೆಟ್ಟರ್ ಹೇಳಿದ ತಕ್ಷಣ ಅವರ ಜವಾಬ್ದಾರಿ ಮುಗಿಯೋದಿಲ್ಲ. ಅದನ್ನ ಹಣಕ್ಕಾಗಿ ಅವರು ಬಳಕೆ ಮಾಡ್ಕೊಂಡ್ಮೇಲೆ ಪ್ರತಿ ಸಲ ಅದರ ಅವಹೇಳನಕಾರಿ ವಿಚಾರಗಳು ನಡೆದಾಗ ಇವರು ಮಾತಾಡಬೇಕು, ಅದನ್ನು ವಿರೋಧಿಸಬೇಕಲ್ಲ. ಇನ್ನು ಇದಕ್ಕೋಸ್ಕರನೇ ಇಲ್ಲಿ ರೆಡಿಯಾದಂತಹ ಕೆಲವರಿದ್ದಾರೆ. ಅವರು ನಾವು ರಿಷಬ್ ಶೆಟ್ಟರಿಗೆ ಬಹಳ ಆತ್ಮೀಯರು, ನಮ್ಮ ಒಂದು ಕಣ್ಣವರು ಅಂತ ಹೇಳಿ ಈ 500 ರೂಪಾಯಿಗಳನ್ನ ಟ್ರೋಲ್ ಪೇಜ್ಗಳಿಗೆಲ್ಲ ಕೊಟ್ಟು ತುಳುನಾಡವರೇ ಪ್ರಚಾರ ಮಾಡ್ತಿದ್ದಾರೆ ಅಂತ ಉತ್ತೇಜಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಹೊಂಬಾಳೆ ಪ್ರೊಡಕ್ಷನ್ ಬಹಳ ದೊಡ್ಡ ಪ್ರೊಡಕ್ಷನ್ ಹೌಸ್ ಅದು. ಅದಕ್ಕೆ ಮತ್ತು ಕಾಂತಾರಕ್ಕೆ ಯಾವುದೇ ರೀತಿಯ ಪ್ರಚಾರದ ಅಗತ್ಯವೇ ಇಲ್ಲ. ಆದ್ರೆ ಇಲ್ಲಿರುವಂತಹ ಕೆಲವರು ಘಟ್ಟದವರು ಅಂತ ನಾವು ತುಳುವಲ್ಲಿ ಕರೆಯೋದಿದೆ, ಅವರೆಲ್ಲ ಹೀರೋಗಳನ್ನೆಲ್ಲ ವೈಭವೀಕರಿಸುವ ರೀತಿಯಲ್ಲಿ ತೋರಿಸ್ಲಿಕ್ಕೋಸ್ಕರ ಎದುರುಗಡೆ ನಮ್ಮ ಹತ್ರ ಒಂದ್ ಮಾತಾಡಿ ಹಿಂದ್ಗಡೆ ಅವ್ರು ಬೇಡದ ರೀತಿಯಲ್ಲಿ ಪ್ರಮೋಷನ್ಗೋಸ್ಕರ ಹೋರಾಟ ಮಾಡ್ತಿದ್ದಾರೆ. ನೆನ್ಪಿಡಿ ತುಳುವರೆ, ಇಂಥವರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾಳೆ ದೈವದ ಶಾಪಕ್ಕೆ ನೀವು ಗುರಿಯಾಗ್ತೀರಿ. ಇಂಥವರ ಪ್ರಮೋಷನ್ಗೋಸ್ಕರ ಕೆಲವು ವಿಡಿಯೋಗಳನ್ನ ಮಾಡಿರ್ತಾರೆ. ಅದರ ಪುಟ್ಟ ಒಂದು ಕ್ಲಿಪ್ಸ್ ಹಾಕ್ತೇನೆ ನೋಡಿ. ಇತ್ತೀಚೆಗೆ ಕಾಂತಾರ ಫಿಲ್ಮ್ ಬಂದ ನಂತರ ಈ ಮುಂಬೈ ಭಾಗದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಈ ದೈವದವರ ಬಗ್ಗೆ ಹೆಚ್ಚಿನ ಅರಿವು ಮೂಡಿ ಅಲ್ಲಿನ ಒಂದು ಇಲ್ಲಿಯ ಸಂಪರ್ಕ ಜಾಸ್ತಿ ಆದ ಕಾರಣ ಆ ದೈವಗಳು ಏನು ಅಂತ ಮಾತಾಡ್ತೀರಿ? ಕಾಂತಾರದಿಂದ ನಮ್ಮ ದೈವಾರಾಧನೆ ಹುಟ್ಟಿತ್ತು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದೀರಿ. ನೆನಪಿಡೆ, ಎಲ್ಲೋ ಒಬ್ಬ ಮುಂಬೈಯಲ್ಲೋ ದುಬೈಯಲ್ಲಿದ್ದಂತಹ ತುಳುವನಿಗೆ ಫಿಲ್ಮ್ ನೋಡಿ ಇಲ್ಲಿಯ ದೈವಾರಾಧನೆ ಕೋಲನ್ನು ಕೊಡಬೇಕು, ದೈವದ ಬಳಿಗ್ ನಾನು ಬರ್ಬೇಕು ಅಂತ ಆತನಿಗೆ ಅನ್ಸಿದ್ದೇ ಆದಲ್ಲಿ ಅದು ಮೂರ್ಖತನದ ಮಾತು. ಅದನ್ನ ಹೇಳ್ಬೇಕಾದವರು ಇದೇ ತುಳುವನಾಡಿನ ಹೆತ್ತವರು. ಅವರು ಇಲ್ಲಿನ ಮೂಲ ಸಂಸ್ಕೃತಿಯನ್ನ ಮಕ್ಕಳಿಗೆ ಕಲಿಸ್ಬೇಕಾಗಿತ್ತು. ದೈವಗಳು ತನ್ನ ನಡೆಯನ್ನ ಬಿಟ್ಟು ಹೋದಂತಹ ಎಲ್ಲ ತುಳುವರಿಗೂ ಅಥವಾ ಅದನ್ನ ನಂಬಿದಂತಹ ದೈವದ ಭಕ್ತರಿಗೂ ತನ್ನ ಕನಸಲ್ಲಿ ಬಂದು ಕಷ್ಟಗಳನ್ನ ಕೊಟ್ಟು ನೆನಪಿಸ್ತದೆ. ಅಷ್ಟು ಶಕ್ತಿ ಈ ದೈವಗಳಿಗಿದೆ. ಅಂತಹ ನಡೆಗೆ ಮತ್ತೆ ತುಳುವರನ್ನ ತಂದು ನಿಲ್ಲಿಸುವಂತ ಕೆಲಸ ಮಾಡಿದ್ದು ದೈವಗಳೇ ಹೊರತು ರಿಷಬ್ ಶೆಟ್ಟಿಯ ಫಿಲ್ಮ್ ಅಲ್ಲ. ಮೂರ್ಖರಾಗಬೇಡಿ. ಮೂರ್ಖತನದ ಕೆಲಸ ಮಾಡಿ ಇಂಥವರಿಗೋಸ್ಕರ ಪ್ರಮೋಷನ್ ವಿಡಿಯೋಗಳನ್ನ ದೈವಸ್ಥಾನದ ಮುಂದೆ ನಿಂತು ಕೊಡ್ತಿದ್ದೀರಲ್ಲ, ನಿಮ್ಗೊಂದು ನನ್ನ ಹತ್ರ ಸವಾಲಿದೆ. ಮುಂಜಾನೆ ಬೆಳಿಗ್ಗೆ ಬೇಗ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಮಡಿಯುಟ್ಟು ನಿಮ್ಮ ಗುತ್ತಿನ ಅಧಿಕಾರದ ದೈವದ ಮೊಗಮೂರ್ತಿಯ ಮುಂದೆ ನಿಂತು ಹೇಳಿ, ನಿಜವಾದ ಗಗ್ಗರವನ್ನ, ತಲೆಪಟ್ಟಿಯನ್ನ, ಅಣಿಯನ್ನ, ಅರದಲ್ಲವನ್ನ ಹಚ್ಚಿ ರಿಷಬ್ ಶೆಟ್ಟಿ ಕುಣಿದದ್ದು ದೈವ ನರ್ತನವನ್ನ ಆ ಫಿಲ್ಮ್ ನಲ್ಲಿ ಜಾತಿಯ ಕಟ್ಟುಕಟ್ಟಳೆಯನ್ನ, ನಮ್ಮ ದೈವಾರಾಧನೆಯನ್ನ ಕಟ್ಟುಕಟ್ಟಳೆಯನ್ನ ಮೀರಿ ಆತ ಮಾಡಿದ್ದು ಸರಿ, ಅದನ್ನ ಒಪ್ಕೊಳ್ತೇವೆ. ಕಾಂತಾರದಿಂದಲೇ ನಮ್ಮ ದೈವಾರಾಧನೆ ಉಳಿಯಿತು, ಅದರಿಂದಲೇ ಪಂಜುರ್ಲಿ ಅನ್ನೋದು ಎಲ್ಲಾ ತುಳುವರಿಗೂ ಇಡೀ ವಿಶ್ವಕ್ಕೆ ಗೊತ್ತಾಯ್ತು ಅನ್ನುವಂಥದ್ದು ನಿಮ್ಮ ವಾದ ಆಗಿದ್ರೆ ಅದನ್ನ ನೀವು ನಿಮ್ಮ ದೈವಗಳ ಮುಂದೆ ಹೇಳುವಂತ ತಾಕತ್ ನಿಮ್ಗೆ ಇರ್ಬೇಕು, ಇದೆಯಾ ಅನ್ನೋದನ್ನ ನೀವು ಉತ್ತರಿಸಬೇಕು. ಇನ್ನೊಬ್ಬ ಕಮೆಂಟ್ ಹಾಕ್ತಾನೆ, ಕಾಂತಾರದಿಂದ ದೈವಾರಾಧನೆಗೆ ಯಾವುದೇ ರೀತಿಯ ಅಪಮಾನ ಆಗಿಲ್ಲ ಅಂತ. ನಾವೇ ನೋಡಿಲ್ವಾ? ಅದೇ ಫಿಲ್ಮ್ ನಲ್ಲಿ ಕೋಲವನ್ನ ನೋಡ್ಲಿಕ್ಕೆ ಬಂದಂತಹ ಒಬ್ಬ ವ್ಯಕ್ತಿ ಅಲ್ಲೇ ಇದ್ದಂತಹ ನಾಯಕ ನಟಿಯ ಸೊಂಟವನ್ನ ಗಿಲ್ಲೋದು, ಕುಡಿದು ಬಂದು ಆ ದೈವಾರಾಧನೆಯನ್ನ ಕೊಡಿಯಡಿಗೆ ಬರುವಂತದ್ದು ನಾವು ನೋಡಿದ್ದೇವೆ. ಅನೇಕ ಅಪಚಾರಗಳು ಆ ಫಿಲ್ಮ್ ಅಲ್ಲಿ ಆಗಿದೆ. ಕೊನೆಯ ದೃಶ್ಯ ಅಂತೂ ನಮ್ಮ ಕಲ್ಪನೆಗೆ ಮೀರಿದ್ದು. ಅಂತಹ ಭೀಕರವಾದ ದೃಶ್ಯಗಳು ಇಲ್ಲಿ ನಡೆಯೋದೇ ಇಲ್ಲ. ಅದನ್ನ ಕೂಡ ಆ ಫಿಲ್ಮ್ ಅಲ್ಲಿ ತೋರಿಸಿದ್ರು. ಒಂದು ನೆನಪಿಡಿ, ಯಕ್ಷಗಾನ, ಭರತನಾಟ್ಯಗಳಲ್ಲಿ ಕಟ್ಟುವಂತಹ ಗೆಜ್ಜೆಗೂ ನಾವು ದೈವಾರಾಧನೆಯಲ್ಲಿ ಭಯ ಭಕ್ತಿಯಿಂದ ದೈವಗಳು ಕಟ್ಟುವಂತ ಗಗ್ಗರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನನಗೆ ಒಂದು ಕತೆ ನೆನಪಾಗ್ತಾ ಇದೆ, ಅದು ನೈಜ ಕತೆ. ನಮ್ಮ ದೈವಾರಾಧನಾ ಸಂರಕ್ಷಣಾ ವೇದಿಕೆಯಲ್ಲಿರುವಂತಹ ಧನುಷ್ ಶೆಟ್ಟಿ ಈ ಕಥೆಯನ್ನ ಹೇಳಿದ್ರು. ಅವರೊಂದ್ಸಲ ಮೂಜಿಲ್ನಾಯ ದೈವದ ಕೋಲಕ್ಕೆ ಹೋಗಿದ್ದಾಗ ಪರವರಾದಂತಹ ದೊಮ್ಮಣ್ಣ ಅನ್ನುವರು ಆ ಕೋಲವನ್ನ ಕಟ್ಲಿಕ್ಕೆ ತಯಾರಾಗ್ತಾ ಇದ್ರಂತೆ. ದೊಮ್ಮಣ್ಣ, ನಾನು ಈ ಗಗ್ಗರವನ್ನ ಮುಟ್ಟಬಹುದಾ ಅಂತ ಧನುಷ್ ಶೆಟ್ರು ಕೇಳಿದ್ರು. ಆಗ ದೊಮ್ಮಣ್ಣ ಹೇಳಿದ್ರಂತೆ, ಉಳ್ಳಾಯ ಈರೈನು ಮುಟ್ಟುಲೆ ಈರೈನು ತೆರ್ಪುಲೆ ಆಂಡ ಗಗ್ಗರನ್ನು ಪಂದಾವಡೆ, ಗಗ್ಗರನ್ನು ಪಂದಾವನ ಅಧಿಕಾರ ಎಂಕಲ ಇಜ್ಜಿ ಅಂದ್ರಂತೆ. ಪುಟ್ಟ ಹುಡುಗ ಆಗ ಧನುಷ್ ಶೆಟ್ರು ಅವ್ರು ಕೇಳ್ತಾರಂತೆ,
ಇಂಚಿನ ಪನ್ಪರು ದೊಮ್ಮಣ್ಣ ನೀವೇನ್ ಹೇಳ್ತಿದ್ದೀರಿ, ಕೋಲ ನಡೆದಾಗ ಅದೇ ಗಗ್ಗರವನ್ನ ಹಿಡಿದು ಅಲ್ಲಾಡಿಸೋದ್ ನೀವೇ ಅಲ್ವಾ ಅಂತ. ಇಲ್ಲ ಮಗು, ಇಲ್ಲ ಉಳ್ಳಾಯ, ಹಾಗಲ್ಲ. ಅಲ್ಲಿ ಹೋಗಿ ನಾನು ಗಗ್ಗರವನ್ನ ಕೈಯಲ್ಲಿ ಹಿಡಿತೇನೆ ಬಿಟ್ರೆ ಅದನ್ನ ಅಲ್ಗಾಡಿಸೋದು ನಾನಲ್ಲ, ಅದು ದೈವ ಅನ್ನುವಂತ ಕಥೆ ಇದೆಯಲ್ಲ, ಮೈ ರೋಮಾಂಚನ ಆಗ್ತದೆ. ಒಬ್ಬ ತೃಣ ಮಾತ್ರಕ್ಕೆ ಸಮಾನಾದ ಮನುಷ್ಯನಿಗೂ ಆ ಗಗ್ಗರವನ್ನ ಅಲ್ಗಾಡಿಸುವಂತ ಅಧಿಕಾರ ಇಲ್ಲ ಅಂದಾಗ ನಮ್ಮ ದೈವಾರಾಧನೆಯ ಕಟ್ಟುಪಾಡುಗಳನ್ನ ಬಿಟ್ಟು ನೈಜ ಗಗ್ಗರವನ್ನ ರಿಷಬ್ ಶೆಟ್ರು ಆವತ್ತು ಹಿಡಿದು ಅದನ್ನ ಅಲ್ಗಾಡಿಸಿ ಅವ್ರ ಕಾಲಿಗೆ ಅದನ್ನ ಹೇಗ್ ಕಟ್ಕೊಂಡ್ರು ಅಂತ ನಮ್ಮ ತುಳುವರ ದೊಡ್ಡ ಪ್ರಶ್ನೆ ಇದೆ ಅವರಿಗೆ. ಇನ್ ನೀವು ಕೇಳಿಗ್ ಬರ್ಬೇಡಿ, ಇವರಿಗೆಲ್ಲ ಪ್ರಚಾರ ಈ ಕಾಂತಾರ ಬಂದಾಗ್ಲೇ ಮಾತಾಡ್ತಾರೆ. ಇಲ್ಲ, ನಾವು ಈ ಬಗ್ಗೆ ಮುಂಚೆಯೂ ಮಾತಾಡಿದ್ವಿ. ಅಲ್ಜಿಗ ಅನ್ನುವ ತುಳು ಫಿಲ್ಮ್ ಬಂದಾಗ ಅದರ ವಿರುದ್ಧ ನಾವು ದಾವೆಯನ್ನ ಕೂಡ ಹಾಕಿದ್ವಿ. ನಾಟಕಗಳಲ್ಲೆಲ್ಲ ಯಕ್ಷಕನ್ನಡಲ್ಲಿ ಬಂದಾಗ ನಾವು ಇದರ ವಿರುದ್ಧ ಕೆಲವು ರೀಲ್ಸ್ ಗಳನ್ನ ಮಾಡಿ ಮಾತಾಡಿ ಕೆಲವು ಭಾಷಣದ ವಿಡಿಯೋಗಳನ್ನ ನಾವು ಹಾಕಿದ್ವಿ. ಹಾಗಾಗಿ ಕಾಂತಾರ ನಮ್ಮ ಟಾರ್ಗೆಟ್ ಅಲ್ಲ, ಒಬ್ಬ ವ್ಯಕ್ತಿ ನಮ್ಮ ಟಾರ್ಗೆಟ್ ಅಲ್ಲ, ಅವನ ವೈಚಾರಿಕತೆಗೆ ನಮ್ಮ ವಿರೋಧವೇ ಹೊರತು ಆ ವ್ಯಕ್ತಿಗಲ್ಲ. ಈ ನೆನ್ಪಿರ್ಬಹುದು ಕನ್ನಡಿಗರೇ, ನೀವು ಅದೆಷ್ಟೋ ಮಂದಿ ಕಾಟ್ಯರದಲ್ಲಿ ಅಸ್ಪೃಶ್ಯತೆ ವಿಷಯ ಬಂದಾಗ ಮಾತಾಡಿದ್ರಿ. ಪೊಗರು ಅನ್ನುವ ಸಿನಿಮಾದಲ್ಲಿ ನಾಯಕ ಖಳನಾಯಕನಿಗೆ ಒದ್ದಾಗ ಅವನು ಕೆಳಗೆ ಬಿದ್ದವನ ಮೇಲೆ ಜನಿವರ ಇತ್ತು ಅನ್ನುವ ವಿಚಾರಕ್ಕೆ ನೀವು ವಿರೋಧ ವ್ಯಕ್ತಪಡಿಸಿದ್ರಿ. ಹೆಡ್ ಪುಷ್ ಅನ್ನುವ ಫಿಲ್ಮ್ ನಲ್ಲಿ ನಮ್ಮೆಲ್ಲರ ಧಾರ್ಮಿಕ ನಂಬಿಕೆಯಾದ ಕರಗ ನೃತ್ಯ ಬಂದಾಗ ಅದನ್ನು ನಾವೆಲ್ಲ ವಿರೋಧಿಸಿದ್ವಿ. ಹಾಗೆಯೇ ತುಳುವ ನಾಡಿನ ಮೂಲ ಸಂಸ್ಕೃತಿ ಇದು, ಮೂಲ ನೆಲದ ಸಂಸ್ಕೃತಿ ಇದು. ಇದನ್ನ ನಾವು ಚಿತ್ರಗಳಲ್ಲೋ ಮನರಂಜನೆಗಳಲ್ಲೋ ನಾವು ಯಾರಿಗೂ ನೋಡ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಇದೇ ಸತ್ಯ. ಇದೇ ಕಾಂತಾರದಲ್ಲಿ ಬರುವ ಪಂಜುರ್ಲಿ ಇದೆಯಲ್ಲ, ಈ ಪಂಜುರ್ಲಿಯ ಈ ನೆಲದ ಒಂದು ಮೂಲ ದೈವದ ನುಡಿ ಇದೆ. ಕಾರ್ಗ್ ಗಗ್ಗರ, ತರೆಕ್ ತರೆಪಟ್ಟಿ, ಬೆರಿಕ್ ಅಣಿ, ಮೋನೆಗರದಲ, 16 ವರ್ಷವು ನಿನ್ನ ಪಾಡುನ, 16 ವರ್ಷವು ನಿನ್ನ ಗೆಪ್ಪುನ ಅಧಿಕಾರನ ದೇವೇರು ಬೆರ್ಮೇರು ಎಂಕತ್ತಂದೆ ಈ ನೆಲಟ್ಟು ಏರೆಗಳ ಕೊರ್ತುಜೇರು ಅನ್ನುವ ದೈವದ ನುಡಿ ಇದೆ. ಅರ್ಥಾತ್ ಕಾಲಿಗೆ ಗಗ್ಗರ, ತಲೆಗೆ ತಲೆಪಟ್ಟಿ, ಬೆನ್ನಿಗೊಂದು ಅಣಿ, ಮುಖಕ್ಕೆ ಬಣ್ಣವನ್ನ ಹಚ್ಚುವ 12 ವರ್ಷ ಹಚ್ಚುವ 12 ವರ್ಷ ತೆಗೆಯುವಂತಹ ಅಧಿಕಾರವನ್ನ ದೇವೇರು ಬೆರ್ಮೆರು ಪಂಜುರ್ಲಿ ದೈವಕ್ಕಲ್ಲದೆ ಇನ್ನಾರಿಗೂ ಈ ನೆಲದಲ್ಲಿ ಅಧಿಕಾರವನ್ನ ಕೊಟ್ಟಿಲ್ಲ ಅನ್ನೋದು ಇದೇ ಪಂಜುರ್ಲಿ ದೈವದ ನುಡಿ. ಹಾಗಾದ್ರೆ ಆ ಕಟ್ಟುಪಾಡನ್ನ ಮೀರಿ ನಾವು ಹೇಗೆ ಈ ರೀತಿಯ ಮನರಂಜನೆ ನಮ್ಮನ್ನು ತೊಡಗಿಸ್ಲಿಕ್ಕೆ ಸಾಧ್ಯ ಆಯ್ತು? ಅದ್ ಹೇಗೆ ರಿಷಬ್ ಶೆಟ್ರು ಆ ಫಿಲ್ಮ್ ನಲ್ಲಿ ಇದ್ದ ಬದ್ದ ಎಲ್ಲಾ ವೇಷಭೂಷಣಗಳನ್ನ ಕಟ್ಟಿ ನಮ್ಮ ಕಟ್ಟುಪಾಡುಗಳನ್ನ ಮೀರಿ ನಡೆದ್ರು ಅಂತ ಪ್ರಶ್ನೆ ಕೇಳುವ ತುಳುವರ್ ನಾವು ಆಗ್ಬೇಕೇ ವಿನಃ ಆ ವ್ಯಕ್ತಿಯನ್ನ ಮೆಚ್ಚಿಸುವ, ಯಾರೋ ಪೇಮೆಂಟ್ ಗಳನ್ನ ಕೊಡ್ತಾರೆ ಅಂತ ಅವರ ಬಗ್ಗೆ ಮಾತಾಡುವ ಇಡೀ ಕಾಂತಾರದಲ್ಲಿ ಒಂದು ಟೀಮೇ ಇದೆ. ಇದ್ರ ಬಗ್ಗೆ ಬರ್ದ್ ಹಾಕಿ ಕಮೆಂಟ್ ಗಳನ್ನ ಹಾಕ್ಲಿಕ್ಕೆ ಅಂತಾನೆ ಒಂದು ಟೀಮ್ ರೆಡಿ ಇದೆ ಫೇಸ್ಬುಕ್ ಅಲ್ಲಿ. ನಿಮ್ಮೆಲ್ಲರ ಕೆಲಸ ಇದೆಯಲ್ಲ ವ್ಯಕ್ತಿಯನ್ನ ಮೆಚ್ಚಿಸುವಂತದ್ದು, ನಮ್ ಕೆಲಸ ಇದೆ ಅದು ನಮ್ಮ ದೈವ ದೇವರನ್ನ ಮೆಚ್ಚಿಸುವಂತದ್ದು. ಯಾವುದು ಸರಿ ಅನ್ನೋದು ಎಲ್ಲವನ್ನ ತಿಳಿದ ಆ ದೈವಕ್ಕೆ ಬಿಟ್ಟಿದ್ದೇವೆ ಅಷ್ಟೇ. ಇಲ್ಲಿ ಹೀರೋಗಳ ಹಿಂದೆ ಓಡಾಡಿ ನಾನು ಆಪ್ತ ಅಂತ ಅನಿಸಿಕೊಂಡವನ ನಡವಳಿಕೆಯನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ನಾವಿನ್ ಈ ವಿಷಯದಲ್ಲಿ ಇಲ್ಲ, ನೀವು ಮಾತಾಡಿದ್ದೆ ಸತ್ಯ, ನಮ್ಮ ಸಂಸ್ಕೃತಿ ಉಳಿಬೇಕು, ಇದು ಹಿಂದೂ ಧರ್ಮದ್ದು, ಇದು ಹಿಂದುತ್ವ ಅಂತ ಹೇಳಿ ಇವತ್ತು ಅದಕ್ಕೆ ಪ್ರಚಾರಕ್ಕೆ ಹೊರಟಂತ ರಾಜಕಾರಣಿಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಇದರ ಜೊತೆಗೆ ಎಲ್ಲಾ ವಿಚಾರಗಳು ಗೊತ್ತಿದ್ದು ದೈವಸ್ಥಾನದ ಮುಂದೆ ನಿಂತು ಪ್ರಚಾರವನ್ನ ಮಾಡ್ತಾ ಇರೋರನ್ನು ನೋಡ್ತಾ ಇದ್ದೇವೆ. ನೆನಪಿಡಿ, ಒಲಿದು ಬಂದವರನ್ನ, ಶರಣು ಅಂತ ಬಂದವರನ್ನ ತನ್ನ ತಾಯಿ ಮಡಿಲಲ್ಲಿ ಕೂರಿಸಿ ಅಪ್ಪುಗೆಯನ್ನ ಕೊಟ್ಟಂತಹ ಮಾತೃ ಹೃದಯ ದೈವಗಳೇ ತಪ್ಪಿ ನಡೆದಾಗ, ಅನ್ಯಾಯದ ಅಧರ್ಮದ ದಾರಿಯನ್ನ ಹಿಡಿದಾಗ ಸುಟ್ಟದ್ದು ಇದೇ ಮಣ್ಣಿನ ದೈವಗಳು. ಒಂದು ಅನ್ಯಾಯಕ್ಕೆ ಇಡೀ ಊರನ್ನ ಸುಟ್ಟಂತಹ ಕಲ್ಕುಡ ಕಲ್ಲುಟಿಯ ಕತೆ ನಮ್ಗೆ ಗೊತ್ತಿದೆ. ತನ್ನ ಆಭರಣಗಳನ್ನ ಕಳ್ಳತನ ಮಾಡಿದಾಗ ತಿನ್ನುವ ಅನ್ನ ಕೂಡ ಹುಳುವಾಗಿ ಪರಿಣಾಮಿಸಿದ್ದು ನಮ್ಗೆ ಗೊತ್ತಿದೆ. ತನ್ನ ತನವನ್ನ ಮರೆತು ಬೇಡದ ಅಧರ್ಮದ ವಿಚಾರಗಳಿಗೆ ಹೋದಾಗ, ದೈವಾರಾಧನೆಯ ವಿಚಾರದಲ್ಲಿ ದಾಟಿ ಮೀರಿ ಅದನ್ನ ನಡೆದುಕೊಂಡಾಗ ರಕ್ತ ಕಕ್ಕಿ ಸಾಯುವಂತೆ ಮಾಡಿದ ದೈವಗಳ ಕಾರ್ಮಿಕ ಕೂಡ ಇದೇ ನೆಲದ್ದು. ಎಲ್ಲವನ್ನು ದೈವ ಗಮನಿಸುತ್ತದೆ. ಈ ವಿಚಾರದಲ್ಲಿ ರಾಜಿ ಸಂಧಾನದ ವಿಚಾರವೇ ಇಲ್ಲ. ಒಂದು ವೇಳೆ ಕಾಂತಾರ 1ರಲ್ಲಿ ಕಾಂತಾರದಲ್ಲಾದಂತಹ ಎಲ್ಲ ಅವಹೇಳನ ವಿಚಾರಗಳನ್ನ ಗಮನಿಸಿ ರಿಷಬ್ ಶೆಟ್ರು ಅದನ್ನ ಕಾಂತಾರ 1ರಲ್ಲಿ ಮುಂದುವರಿಸದೇ ಇದ್ದಲ್ಲಿ ಅದು ಸ್ವಾಗತಾರ್ಹ. ಆದ್ರೆ ಅದನ್ನ ಮತ್ತೆ ಅವರು ಮುಂದುವರಿಸಿದ್ರೆ ನಮ್ಮ ವಿರೋಧ ಖಂಡಿತ ಇದೆ. ಇದರ ಬಗ್ಗೆ ನಮಗೆ ವಿರೋಧ ಮಾಡುವವರಿಗೆ, ನಮ್ಮ ಬಗ್ಗೆ ಬೇಡದ ಕಮೆಂಟ್ ಹಾಕುವವರಿಗೆ, ನಮ್ಮ ಹತ್ತಿರದ ಆಪ್ತರಲ್ಲಿ ನಮಗೆ ಕರೆ ಮಾಡಿಸಿ ಆ ವಿಚಾರದಲ್ಲಿ ಅವರು ಮಾಡದಂತೆ ನೋಡ್ಕೊಳ್ಳಿ ಅಂತ ಹೇಳುವವರಿಗೂ ಮತ್ತು ನಿಮ್ಮ ಗೊಡ್ಡು ಬೆದರಿಕೆಗಳಿಗೂ ಹೆದರುವ ಜನರೇ ನಾವಲ್ಲ. ನಾವು ಈ ಕರ್ನಾಟಕದಲ್ಲಿ ಹುಟ್ಟಿರುವ ಅಪ್ಪಟ ತುಳುವನ್ನ ಮಾತಾಡುವ ದೈವಗಳಿಗೆ ಮಾತ್ರ ಬಗ್ಗುವ ಜಗ್ಗುವ ಜನರು. ಹಾಗಾಗಿ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ಹೆದರುವಂತ ವಿಚಾರವೇ ಇಲ್ಲ. ದೈವಾರಾಧನೆಯನ್ನ ಮನರಂಜನೆಗೆ ಬಳಸುವಂತ ಪ್ರತಿಯೊಬ್ಬ ವ್ಯಕ್ತಿಗೂ, ಅವನೆಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ನಮ್ಮ ವಿರೋಧವಿದೆ. ನನಗೂ ಗೊತ್ತಿದ್ರಿ, ದೊಡ್ಡ ಪ್ರೊಡಕ್ಷನ್ ಹೌಸ್, ಬಹಳ ಹೆಸರು ಮಾಡಿರೋ ಹೀರೋ, ಪಾನ್ ಇಂಡಿಯಾ ಮೂವಿ. ಅದಕ್ಕೆ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾದ ನಾನು ಸೆಡ್ ಹೊಡೆಯುವಂತ ತಾಕತ್ ನಂತರ ಇಲ್ಲೇ ಇರಬಹುದು. ಆದ್ರೆ ಭವಿಷ್ಯತ್ನಲ್ಲಿ ನನ್ನ ಮೂಲ ನೆಲದ ಸಂಸ್ಕೃತಿಯಾದ ದೈವಾರಾಧನೆಯನ್ನ ಬೀದಿಗಳಲ್ಲಿ ಆಗೋ ತರ ಮಾಡಿದ್ರಲ್ಲ ನಮ್ಮ ಹಿರಿಯರು,
ಅವ್ರು ಮಾತಾಡಬಹುದಿತ್ತಲ್ಲ ಅಂತ ನನ್ನ ಭವಿಷ್ಯದವರು ಯಾರು ನನ್ನ ಮೇಲೆ ಕೈ ತೋರಿಸಬಾರ್ದು. ಅದರ ಜೊತೆಗೆ ನಾವು ಮಾತಾಡಿದ್ವಿ, ನಾವು ದೈವಾರಾಧನೆ ಮತ್ತು ದೈವದ ಪರವಾಗಿ, ಸತ್ಯದ ಪರವಾಗಿ ನಿಂತಿದ್ವಿ ಅನ್ನುವ ಆತ್ಮ ತೃಪ್ತಿ ನನಗಿದ್ರೆ ನನಗಷ್ಟೇ ಸಾಕು. ಆತ್ಮೀಯ ಕನ್ನಡಿಗರೇ, ನೆನಪಲ್ಲಿಡಿ, ಇದು ದೈವಾರಾಧನೆ ಅಥವಾ ದೈವ ನರ್ತನ ಅನ್ನೋದೇನಿದೆ, ಇದೊಂಥರ ಟ್ರೈಬಲ್ ರಿಚುವಲ್ಸ್ ಇದ್ದ ಹಾಗೆ. ಇದು ಕಾಡಿನೊಳಗೆ ಹುದುಗಿ ಹೋಗುವ ಸಂಸ್ಕೃತಿಯ ಹಾಗೆ. ಅದು ಇಲ್ಲಿ ಇದ್ರೇನೆ ಚಂದ. ನಿಮ್ಗೆ ದೈವಗಳನ್ನು ನೋಡ್ಲಿಕ್ಕಿದೆಯೋ, ದೈವಗಳಿಗೆ ಶರಣಾಗ್ಲಿಕ್ಕಿದೆಯೋ, ನೀವು ನಿಮ್ಮದೇ ನೆಲವಿದು ಇಲ್ಲಿಗೆ ಬರಬಹುದು. ಆದ್ರೆ ಇಲ್ಲಿರುವಂತಹ ದೈವಗಳನ್ನ ಯಾವುದೋ ಜಿಲ್ಲೆಗಳಿಗೆ ತಕೊಂಡು ಹೋಗಿ ವಾಣಿಜ್ಯೀಕರಣ ದಯಮಾಡಿ ಮಾಡಬೇಡಿ. ಟ್ಯಾಬ್ಲೆಗಳಲ್ಲೋ ಮನರಂಜನೆಗಾಗಿಯೋ ಇದನ್ನ ಬಳಸಬೇಡಿ. ಯಾವುದೇ ಹೀರೋ ಆಗಿರ್ಲಿ, ಅವರು ಈ ನೆಲದವರೇ ಆಗಿರ್ಲಿ, ಅವರು ಆ ದೈವ ನರ್ತನಗಳನ್ನ ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಮಾಡಿದ್ರೆ ಅದು ತಪ್ಪು ಅಂತ ವಿರೋಧ ಮಾಡುವ ಕನ್ನಡಿಗರು ನೀವು ನಮ್ಮ ಜೊತೆಗೆ ಕೈ ಜೋಡಿಸ್ತೀರಿ ಅನ್ನುವ ನಂಬಿಕೆಯಲ್ಲಿದ್ದೇನೆ. ಈ ಇಷ್ಟು ವಿಡಿಯೋಗಳನ್ನ ನೋಡಿದ್ಮೇಲಾದ್ರೂ ಸ್ವಲ್ಪ ಆದ್ರೂ ಒಂದು ಬದಲಾವಣೆ ಆಗಬಹುದು ಅನ್ನುವ ನಂಬಿಕೆ ನನ್ನದು. ಇನ್ನಾದ್ರೂ ಬದಲಾವಣೆಯತ್ತ ನಾವು ಸಾಗೋಣ. ನಮ್ಮ ಮೂಲ ನೆಲದ ಸಂಸ್ಕೃತಿಯನ್ನ ಉಳಿಸಿ, ನಮ್ಮ ಈ ಪ್ರಿಮಿಟಿವ್ ಕಲ್ಚರ್ ಅನ್ನ ಉಳಿಸುವತ್ತ ನಾವೆಲ್ಲ ಸಾಗೋಣ ಅಂತ ಈ ವಿಡಿಯೋಕ್ಕೆ ನಾನು ಮುಕ್ತಾಯ ಹಾಡ್ತಿದ್ದೇನೆ. ಧನ್ಯವಾದ.